ನಮಸ್ಕಾರ. ಇದು ಪಾಲಾರ್ ಸಾರಥಿ. ಎಲ್ರಿಗೂ ನಮಸ್ಕಾರ. ನಾಡಿನ ಹೆಮ್ಮೆಯ ಡಿಜಿಟಲ್ ಸುದ್ದಿ. ನಾನು ಶ್ರೀನಿವಾಸ ಮೂರ್ತಿ ಬೇತ್ಮಂಗಲ, ಹಿರಿಯ ಪತ್ರಕರ್ತರು ಹಾಗೂ ಇತರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರುವಂಥ ವ್ಯಕ್ತಿ. ವಿಷಯ ಏನು ಅಂತಂದರೆ, ಬೇತ್ಮಂಗಲ ಪ್ರಸನ್ನ ವಿಜೇಂದ್ರ ಸ್ವಾಮಿರವರ ಬ್ರಹ್ಮೋತ್ಸವಗಳ ಪ್ರಯುಕ್ತ ಈಗಾಗಲೇ ಕಳೆದ ಎಂಟು ದಿನಗಳಿಂದ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳು, ಉತ್ಸವಗಳು, ಪಾಲಕಿಗಳು ನಡೀತಾ ಇದೆ. ಕಳೆದ ಭಾನುವಾರ ಅದ್ದೂರಿಯಾಗಿ ಬ್ರಹ್ಮ ರಥೋತ್ಸವ ಕೂಡ ನಡೆದಿದೆ. ನಿನ್ನೆ ನಲ್ಲೂರು ಗ್ರಾಮಸ್ಥರಿಂದ ಪಾರೋಟೋತ್ಸವ ಭಾಳ ಅದ್ದೂರಿಯಾಗಿ ನಡೆದಿದೆ. ಅದೇ ರೀತಿ ಈ ದಿನ ಅಂದರೆ ಮಂಗಳವಾರ 24 ಮಂಗಳವಾರ ದಿನದಂದು ವಿಶೇಷವಾದಂಥ ಕಾರ್ಯಕ್ರಮಗಳು ಎರಡಿದೆ. ಒಂದು ಹಸಿ ಕರಗ, ತಾಯಿ ದ್ರೌಪದಾಂಬಾ ದೇವಿ ಹಾಗೂ ಧರ್ಮರಾಜ ಸ್ವಾಮಿ ದೇವಸ್ಥಾನ ಆಡಳಿತ ಮಂಡಳಿಯಿಂದ ನಡೆಯುವಂಥ ಒಂದು ಹಸಿ ಕರಗ ಕಾರ್ಯಕ್ರಮವನ್ನು ನೋಡಲು ಬರುವಂಥ ಭಕ್ತಾದಿಗಳಿಗೆ ವಿಶೇಷವಾದಂಥ ವ್ಯವಸ್ಥೆ ಮಾಡಬೇಕು ಅನ್ನೋ ಕಾರಣಕ್ಕೆ ಕಳೆದ 15 ವರ್ಷಗಳಿಂದ ಹಳೆ ಬಡಾವಣೆ ಬೇತ್ಮಂಗಲ ಹಳೆ ಬಡಾವಣೆಯ ವಿವೇಕಾನಂದ ಯುವ ಸಂಘದವರು ಸಂಘದ ವತಿಯಿಂದ ವೇದಿಕೆ ನಿರ್ಮಾಣ ಮಾಡಿ ಕಾರ್ಯಕ್ರಮ ನೋಡೋದಕ್ಕೆ ಅಚ್ಚುಕಟ್ಟಾದಂಥ ವ್ಯವಸ್ಥೆ ಮಾಡ್ತಾಯಿದ್ವಿ. ಅದೇ ರೀತಿ ಈ ಸಲ ವಿಶೇಷವಾಗಿ ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಎಲ್ಲ ಭಕ್ತರು ಕಣ್ತುಂಬ್ಕೋಬೇಕು ಅನ್ನೋ ಕಾರಣಕ್ಕೆ ಹಸಿ ಕರಗದ ನೃತ್ಯವನ್ನು ನೋಡಿ ಕಣ್ತುಂಬ್ಕೋಬೇಕು ಅನ್ನೋ ಕಾರಣಕ್ಕೆ ವಿಶೇಷವಾದಂಥ ಒಂದು ವೇದಿಕೆ ಹಾಗೂ ಡ್ರೋನ್ ಕ್ಯಾಮ್ರಾ ಹಾಗೂ ಲೈವ್ ಪ್ರೋಗ್ರಾಮನ್ನು ಕೂಡ ಅಳವಡಿಸಿ ಅದನ್ನು ಭಕ್ತರ ಅನುಕೂಲಕ್ಕಾಗಿ ಅಚ್ಚುಕಟ್ಟಾದಂಥ ನಿರ್ವಹಣೆ ಮಾಡ್ತಾಯಿದ್ದೀವಿ. ಸಂಜೆ 7 ಗಂಟೆಯಿಂದ ಅದೇ ವೇದಿಕೆಯಲ್ಲಿ ಬೇತ್ಮಂಗಲದ ಸ್ಥಳೀಯ ಸಂಗೀತ ವಿದ್ವಾಂಸರಾದಂಥ ಶಿಕ್ಷಕರಾದಂಥ ಚಂದ್ರಪ್ಪ ಮತ್ತು ತಂಡದವರಿಂದ ವಿಶೇಷವಾದಂಥ ಕರ್ನಾಟಕ ಸಂಗೀತ ಕಾರ್ಯಕ್ರಮ ನಡೆಸ್ತಾ ಇದೆ. ಅದರ ಜೊತೆಗೆ ಇದೇ ನಮ್ಮ ವಿವೇಕಾನಂದ ಯುವ ಸಂಘದ ವತಿಯಿಂದ ಅನುದಾನ ಕೂಡ ಏರ್ಪಾಡು ಮಾಡಿದ್ದೀವಿ. ಅದಾದ ನಂತರ ಮತ್ತೊಂದು ವಿಶೇಷ ಕಾರ್ಯಕ್ರಮ ಏನು ಅಂತಂದರೆ, ಇದೇ ಹಸಿ ಕರಗದ ದಿನದಂದು ಬೇತ್ಮಂಗಲ ವಿಜೇಂದ್ರ ಸ್ವಾಮಿ ನಾಟಕ ಕಲಾ ಮಂಡಳಿ ಅವರ ವತಿಯಿಂದ ಬೇತ್ಮಂಗಲ ಬಸ್ ನಿಲ್ದಾಣ ಬಳಿ ನಿರ್ಮಿಸಿರುವಂಥ ಪೆಂಡಾಲ್ ಮತ್ತು ವೇದಿಕೆಯಲ್ಲಿ ದಾನವೀರ ಶೂರ್ಕರ್ಣ ಎಂಬ ಪೌರಾಣಿಕ ನಾಟಕವನ್ನು ಪ್ರದರ್ಶನ ಮಾಡ್ತಾಯಿದ್ದೀವಿ. ಸ್ಥಳೀಯ ಅತ್ಯಂತ ಮೇಧಾವಿಗಳು ಹಾಗೂ ಕಲಾಪ್ರೇಮಿಗಳು ಇರುವಂಥ ಒಂದು ಕಲಾವಿದರು ಈ ದಾನವೀರ ಶೂರ್ಕರ್ಣ ನಾಟಕವನ್ನು ಪ್ರದರ್ಶನ ಮಾಡ್ತಾಯಿದ್ದಾರೆ. ಜೊತೆಗೆ ಸಿನಿಮಾದಲ್ಲಿ ನಾಟ್ಯ ಮಾಡಿರುವಂತಹ ಕೂಡ ಇಲ್ಲಿ ಬರ್ತಾಯಿದ್ದಾರೆ. ಇದು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಈ ಕಾರ್ಯಕ್ರಮ ದಾನವೀರ ಶೂರ್ಕರ್ಣ ನಾಟಕವನ್ನು ಪ್ರದರ್ಶನ ಮಾಡ್ತಾಯಿದ್ದೀವಿ. ಅತ್ಯಂತ ವೈಭವಯುತವಾದಂಥ ದೃಶ್ಯಗಳನ್ನು ಡಿಜಿಟಲೀಕರಣ ಮಾಡಿರುವಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಆ ಮೂಲಕ ಆಧುನಿಕ ರೀತಿಯಲ್ಲಿ ನಾಟಕ ಪ್ರದರ್ಶನ ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ಬನ್ನಿ. ಬೆಳಗ್ಗೆವರೆಗೂ ಕೂಡ ನಾಟಕ ಇರುತ್ತೆ. ಇದಲ್ಲದೆ ಮುಂದಿನ ದಿನಗಳಲ್ಲಿ 27ನೇ ತಾರೀಕು ಹೂವಿನ ಕರಗ, ದ್ರೌಪದಾಂಬ ದೇವಿ ಹೂವಿನ ಕರಗ, ಪುಷ್ಪಲ್ಲಕ್ಕಿ, 10 ಪಲ್ಲಕ್ಕಿಗಳು, ಜಾತ್ರೆ, ಉತ್ಸವ, ಅದರ ಅಂಗವಾಗಿ ಇಡೀ ದಿನ 4 ಆರ್ಕೆಸ್ಟ್ರಾಗಳು ಹಾಗೂ ಇತರೆ ಮನರಂಜನಾ ಕಾರ್ಯಕ್ರಮ ಕೂಡ ಏರ್ಪಾಡು ಮಾಡಲಾಗಿದೆ. ಅವತ್ತು ಬರುವಂಥ ಎಲ್ಲ ಭಕ್ತಾದಿಗಳು ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು, ಮೂಲಭೂತ ಸೌಲಭ್ಯಗಳು ಕೂಡ ಒದಗಿಸಿದ್ದಾರೆ ಸಮಿತಿ ವತಿಯಿಂದ. ದಯವಿಟ್ಟು ಬರಬೇಕು. ವಿಶೇಷವಾಗಿ ಇವತ್ತು ಹಸಿ ಕರಗ ಮತ್ತು ಪೌರಾಣಿಕ ನಾಟಕವನ್ನು ದಯವಿಟ್ಟು ತಪ್ಪದೆ ಬಂದು ಭಾಗವಹಿಸಿ ಪ್ರಸನ್ನ ವಿಜೇಂದ್ರ ಸ್ವಾಮಿ, ದ್ರೌಪದಾಂಬ ದೇವಿ, ಧರ್ಮರಾಜ ಸ್ವಾಮಿ ಹಾಗೂ ಗ್ರಾಮ ದೇವತೆ ಗಂಗಮ್ಮ ದೇವಿಯವರ ಆಶೀರ್ವಾದ ಪಡೆದು ಆ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ವಿ.